ನಮಸ್ತೆ. 29/5/2026 ಶುಕ್ರವಾರ, ಮೇ 29, 2026 ಫ್ರೈಡೆ. ಇವತ್ತಿನ ದಿನದಲ್ಲಿ ಇರುವ ವಿಶೇಷಗಳನ್ನು ನೋಡೋಣ. ತ್ರಯೋದಶಿ ತಿಥಿ ಇದೆ, 5:52ರಿಂದ 9:50ವರೆಗೆ. ಆನಂತರ ಬರೋದು ಚತುರ್ದಶಿ. ಇವತ್ತು ದಿನಾಪೂರ್ತಿ ಚತುರ್ದಶಿ ಇದೆ, ನಾಳೆನೂ ಚತುರ್ದಶಿ ಇದೆ. ಇವತ್ತಿನ ನಕ್ಷತ್ರ ಸ್ವಾತಿ, ಬೆಳಿಗ್ಗೆ 5:52ರಿಂದ 10:38ವರೆಗೂ. ಆನಂತರ ಬರೋದು ವಿಶಾಖ ನಕ್ಷತ್ರ, ಬೆಳಿಗ್ಗೆಯಿಂದ 10:38ವರೆಗೂ ಕಾರ್ಯಸಿದ್ಧಿ ಉಂಟು. ಆನಂತರ ಬರುವ ವಿಶಾಖ ನಕ್ಷತ್ರ ಕಾರ್ಯಸಿದ್ಧಿಯು ಮತ್ತು ಕುಲವೃದ್ಧಿಯೂ ಇರುತ್ತದೆ. ಆದ್ದರಿಂದ ಇವತ್ತಿನ ದಿನ ಶುಭಕರವಾಗಿದೆ. ಏನೇ ಬೇರೆ ಬೇರೆ ತಿಥಿಗಳು ಅದೆಲ್ಲ ನೋಡಿದ್ರು ಶುಭ ದಿನವಾಗಿರೋದರಿಂದ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಉನ್ನತವಾದ ದಿನವಿದು. ಆದ್ದರಿಂದ ಏನು ಕಾರ್ಯಗಳು ಮಾಡಬೇಕು ಅದನ್ನು ಮಾಡಿ. ಇವತ್ತಿನ ದಿನದಲ್ಲಿ ಇರುವಂಥ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ನಾವು ರಾಹುಕಾಲ ಎಂಬ ಕಾಲಗಳನ್ನು ಫಸ್ಟ್ ನೋಡ್ಕೊಳ್ಳೋಣ. ಇವತ್ತಿನ ರಾಹುಕಾಲ ಇರೋದು 10:41ರಿಂದ 12:17. ಯಮಕಂಡ ಕಾಲ ಇರೋದು ಮಧ್ಯಾಹ್ನ 3:29ರಿಂದ ಸಂಜೆ 5:06. ಇವತ್ತಿನ ದಿನದಲ್ಲಿ 100% ಶುಭ ಸಮಯವನ್ನು ನೋಡೋಣ. 5:52ರಿಂದ 7:02, 9:20ರಿಂದ 10:39, ಮಧ್ಯಾಹ್ನ 1:36ರಿಂದ 3:27. ಅದೇ ಥರ ಸಂಜೆ 6:40ರಿಂದ ರಾತ್ರಿ 9:53. ಆನಂತರ ರಾತ್ರಿ 11:40ರಿಂದ ಲೇಟ್ ನೈಟ್ 3:03 AM ಮತ್ತು ಬೆಳಗಿನ ಜಾವ 5 ಗಂಟೆಯಿಂದ ಶುಭವಾಗಿದೆ. ಇದು ಕೆಲವು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೋಬೋದು. ಮತ್ತು ಇವತ್ತಿರುವ ಕೆಲವರೆಲ್ಲ ಇನ್ನೂ ಕೆಲವು ವಿಷಯಗಳನ್ನು ಕೇಳ್ತಾರೆ. ನಾವೆಲ್ಲ ಫಿಲ್ಟರ್ ಮಾಡಿನೇ ಕೊಟ್ಟಿರ್ತೀವಿ. ಆದರೂ ಕೆಲವರು ರೆಗ್ಯುಲರ್ ಆಗಿ ನೋಡುವವರು ಕೆಲವು ಕಾರ್ಯಗಳನ್ನ ಕೇಳ್ತಾರೆ. ಅದು ಏನಕ್ಕೆ ಅಂತಂದರೆ, ಇವತ್ತಿನ ದಿನದಲ್ಲಿ ವಿಜಯ ಮುಹೂರ್ತ ಎಷ್ಟು ಗಂಟೆಗೆ ಬರುತ್ತದೆ ಅಂತ. ಈ ವಿಜಯ ಮುಹೂರ್ತ ಎಲ್ಲ ದಿನಗಳಲ್ಲೂ ಬರುತ್ತದೆ. ಆದರೂ ಕೆಲವು ಸಮಯಗಳಲ್ಲಿ ಅದನ್ನು ಯೋಚನೆ ಮಾಡಬೇಕು. ಯಾಕೆಂತಂದರೆ ಕೆಲವು ಸಮಯಗಳಲ್ಲಿ ಆ ದಿನ ಮರಣ ಯೋಗ ಏನಾದ್ರು ಇದ್ದರೆ ವಿಜಯ ಮುಹೂರ್ತ ಉಪಯೋಗ ಇಲ್ಲದೇ ಇರುತ್ತದೆ. ಈ ಉದಾಹರಣೆ, ಇವತ್ತು 11:51ರಿಂದ 12:43ವರೆಗೂ ಅಭಿಜಿತ್ ಮುಹೂರ್ತ. ಈ ಟೈಮಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದಾ ಅಂತಂದರೆ ಅಭಿಜಿತ್ ಶುಭವೇ. ಇದು 11:51ಕ್ಕೆ ಸ್ಟಾರ್ಟ್ ಆಗುತ್ತದೆ, 12:43ಕ್ಕೆ ಮುಗಿಯುತ್ತದೆ. ಆದರೂ ಈ ಸಮಯ ಅಷ್ಟೊಂದು ಶುಭಕರವಾಗಿ ಕಾಣಿಸಲಿಲ್ಲ. ಆದರೂ ಎಲ್ಲ ದೋಷಗಳನ್ನು ಹೋಗಲಾಡಿಸುವ ಶಕ್ತಿ ಅಭಿಜಿತ್ ಮುಹೂರ್ತಕ್ಕಿಂತ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಯೋಚನೆ ಮಾಡಿ ಇದನ್ನು ಮಾಡಿ. ಮತ್ತು ವಿಜಯ ಮುಹೂರ್ತ ಇವತ್ತಿರೋದು ಮಧ್ಯಾಹ್ನ 2:25ರಿಂದ 3:17. ಈ ಸಮಯ ಉತ್ತಮವಾ ಅಂತಂದರೆ ಖಂಡಿತವಾಗಿಯೂ ಇದು ಮಧ್ಯಾಹ್ನದ ಮೇಲೆ, ಅಂದರೆ ನಾವು ಫಸ್ಟ್ ಹೇಳಿದ್ವಿ 3:27ವರೆಗೂ ಶುಭಕರವಾಗಿರುತ್ತೆ ಅಂತ. ಅದರಲ್ಲೂ ಈ ಬಂದಿರುವಂಥ ಈ ವಿಜಯ ಮುಹೂರ್ತ 3:17ವರೆಗೂ ಇದೆ. ಅಲ್ಲಿ 3:27 ಅನ್ನೋದು ಇಲ್ಲಿ ಸ್ವಲ್ಪ ಫಿಲ್ಟರ್ ಆಗುತ್ತದೆ. ಇದು ಈ ಮುಹೂರ್ತ ಸಮಯಗಳು ಅಂತ. ಅದೇ ಥರ ಇನ್ನು ಕೆಲವು ಬೇರೆ ಬೇರೆ ಮುಹೂರ್ತಗಳು ಕೂಡ ಬರುತ್ತದೆ. ಅಮೃತ ಕಾಲ ಅಂತೀವಿ, ಅಮೃತ ಗಳಿಗೆ ಅಂತಲೂ ಕೆಲವರು ಅಂತಾರೆ. ಈ ಸಮಯವೂ ಕೂಡ ಶುಭಕರವಾಗಿರುತ್ತೆ ಅಂತ. ಈ ಶುಭ ಸಮಯ ಬರೋದು ರಾತ್ರಿಯಲ್ಲಿ. ಅದೇ ಥರ ಗುಳಿಕೆ ಕಾಲ ಬರೋದು ಸಂಜೆಯ ಸಮಯ, ಬೆಳಗ್ಗೆ ಸಮಯ, ಇದು ಎರಡರಲ್ಲೂ ಬರುತ್ತೆ. ಆದರೆ ಇವತ್ತು ಬೆಳಗ್ಗೆ 7:29ರಿಂದ ಇದು ಇರುತ್ತದೆ. ಹಂಗಾಗಿ ಇದರಲ್ಲಿ ಶುಭ ಸಮಯ ಇದೆಯಾ ಅಂತಂದರೆ 9:05ವರೆಗೆ ಇದೆ. ಆದರೂ ಅಷ್ಟು ಶುಭವಲ್ಲ. ಹಂಗಾಗಿ ನಾವು ಫಿಲ್ಟ್ರ್ ಮಾಡಿ 100% ಯಾವುದು ಶುಭ ಸಮಯ ಅಂತ ಕೊಟ್ಟಿರ್ತೀವೋ ಅದರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಖಂಡಿತವಾಗಿ ಸಕ್ಸಸ್ ಉಂಟು. ನೋಡಿಕೊಳ್ಳೋಣ. ಅದೇ ಥರ ಶುಭ ಮುಹೂರ್ತ ಅಂತ ಬೆಳಗ್ಗೆ 5:52ರಿಂದ 7:04ವರೆಗೂ. ಖಂಡಿತವಾಗಿಯೂ 7:04 ಅನ್ನೋದು 7:02ಕ್ಕೆಲ್ಲ ಮುಗಿಸ್ಕೊಳ್ಳಿ. ಹಂಗಾಗಿ ಇವತ್ತು ಬೆಳಿಗ್ಗೆ 5:52ರಿಂದ 7:02ವರೆಗೂ ಶುಭ ಮುಹೂರ್ತ ಜೊತೆಯಲ್ಲಿ ಶುಭ ಸಮಯವು ಕೂಡಿದೆ. ಆದ್ದರಿಂದ ಇದು ಅನುಕೂಲಕರವಾಗಿರುತ್ತದೆ. ಮತ್ತು 9:50ರಿಂದ 10:38ವರೆಗೂ ಕೂಡ ಶುಭ ಮುಹೂರ್ತವೇ, ಅದನ್ನು ಉಪಯೋಗಿಸ್ಬೋದು. ಈ ರೀತಿ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೆ ಯಾವ ಶುಭ ಕಾರ್ಯವೂ ಪ್ರಾರಂಭ ಮಾಡಬಾರದ ಸಮಯ ಅಂತ ಒಂದಿರುತ್ತದೆ. ಅದನ್ನು ಹೀಗೆ ನಾವು ನೋಡೋಣ. 100% ಸಮಯ ಅದು ಅಶುಭ ಅಂತ ಅರ್ಥ. ಇದರಲ್ಲಿ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಆದರೆ ಒಳ್ಳೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡ್ತಾ ಹೋಗ್ಬೋದು, ಕಂಟಿನ್ಯೂ ಮಾಡ್ತಾ ಹೋಗ್ಬೋದು.
ಉದಾಹರಣೆ 7:4ರಿಂದ 9:16ವರೆಗೂ ಮೃತ್ಯು ಇದೆ, ಎಚ್ಚರ. 8:26ರಿಂದ 9:18 ದುರ್ಮುಹೂರ್ತ. ಮತ್ತು ಇನ್ನೊಂದು ದುರ್ಮುಹೂರ್ತ ಬರುತ್ತದೆ 12:43ರಿಂದ 1:34. ನಕ್ಷತ್ರ ವಿಷಘಟಿಕಾ ಕಾಲ ಬರುತ್ತದೆ 4:52ರಿಂದ 6:38. ಈ ರೀತಿಯೆಲ್ಲ ಇರೋದರಿಂದ ಈ ಸಮಯಗಳನ್ನು ನೋಡಿ ಎಚ್ಚರದಿಂದ ಅವಾಯ್ಡ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.